Hello dear students. So in our last class we completed preparation of phenol. Okay. So today let us discuss about physical properties, acidic nature and all. Okay. So physical properties ಬಗ್ಗೆ ಸ್ಟಡಿ ಮಾಡುವ. Physical property. ಫಿನಾಲ್ ನೋಡ್ಲಿಕ್ಕೆ ಹೇಗುಂಟು, ಬಾಯ್ಲಿಂಗ್ ಪಾಯಿಂಟ್ ಹೇಗಿರುತ್ತೆ, ಸೊಲ್ಯುಬಿಲಿಟಿ ಹೇಗಿರುತ್ತೆ, ಇನ್ನೆಲ್ಲ ಈಗ ಡಿಸ್ಕಸ್ ಮಾಡೋಣ. ಸೊ ಫಿನಾಲ್ ಏನಿದೆ, ಓಕೆ, ಕಾರ್ಬೋಲಿಕ್ ಆ್ಯಸಿಡ್ ಅಂತ ಕರಿತೀರಿ. ಫಿನಾಲ್ ಆ್ಯಕ್ಚುಲಿ ಇಟ್ಸ್ ಎ ಸಾಲಿಡ್. ಓಕೆ, ಇದೊಂದು ಸಾಲಿಡ್. ಬಟ್ ಈ ಸಾಲಿಡ್ಡಿಗೆ ಮಾಯ್ಶ್ಚರ್ ಎಬ್ಸಾರ್ಬ್ ಮಾಡುವಂಥ ಪ್ರಾಪರ್ಟಿ ಉಂಟು. ಅದಕ್ಕಾಗಿ ನಾವು ಇದನ್ನು ಏನಂತ ಕರಿತೇವೆ, ಇಟ್ ಈಸ್ ಆ್ಯಕ್ಚುಲಿ ಎ ಡೆಲಿಕ್ವೆಸೆಂಟ್ ಸಾಲಿಡ್. ಓಕೆ, ಡೆಲಿಕ್ವೆಸೆಂಟ್ ಸಾಲಿಡ್ ಅಂತಂದರೆ ಲಿಕ್ವಿಡ್ ಆಗುವಂಥ ಟೆಂಡೆನ್ಸಿ ಇರುವಂಥ ಸಾಲಿಡ್ ಅಂತ ಕರಿತೇವೆ. ಸೊ ಫಿನಾಲ್ ಏನುಂಟು, ಟಚ್ ಮಾಡ್ಲಿಕ್ಕೆ ಹೋಗಬಾರ್ದು. ಓಕೆ, ಸೊ ಯಾಕೆ ಟಚ್ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ಕೇಳಿದರೆ, ಇಟ್ ಈಸ್ ಕೊರೋಸಿವ್ ಇನ್ ನೇಚರ್. ಕೊರೋಸಿವ್ ಇನ್ ನೇಚರ್ ಅಂದರೆ ಕೆಲವರಿಗೆ ಅರ್ಥ ಆಗಿರ್ಬೋದು. ನೋಡಿರಿ, ಫಿನಾಲಿಗೆ ಟಚ್ ಮಾಡ್ತಾ ಹೋದರೆ ಸುಡುತ್ತೆ. ಓಕೆ, ಹೈಲಿ ಕೊರೋಸಿವ್. ಸ್ಕಿನ್ ಮೇಲೆಲ್ಲ ಬಿದ್ದರೆ ಚೆನ್ನಾಗಿ ಸುಟ್ಟೋಗುತ್ತೆ, ಬೊಬ್ಬೆ ಹೇಳೋದು ಅಂತ ಹೇಳ್ತಾರಲ್ಲ, ಸೊ ಚೆನ್ನಾಗಿ ಸುಡುತ್ತೆ. ಕೊರೋಸಿವ್ ನೇಚರ್ ಇರುತ್ತೆ. ಹಾಗಾಗಿ ಸೊ ಡೆಲಿಕ್ವೆಸೆಂಟ್ ಸಾಲಿಡ್, ಕೊರೋಸಿವ್ ಇನ್ ನೇಚರ್ ಆನ್ ಎಕ್ಸ್ಪೋಜರ್ ಟು ಏರ್. ಓಕೆ, ಫಿನಾಲಿಗೆ ಈ ಫಿನಾಲ್ ಬಾಟಲ್ ಓಪನ್ ಮಾಡಿ ಇಟ್ಟಿದ್ದೀರಿ ಹೇಳಿದ್ರೆ, ಅದು ಏರನ್ನು ಕ್ಯಾಪ್ಚರ್ ಮಾಡ್ಕೊಬಿಟ್ಟು ಇಟ್ ಅಂಡರ್ಗೋ ಆಕ್ಸಿಡೇಷನ್ ಟು ಫಾರ್ಮ್ ಕರೆಸ್ಪಾಂಡಿಂಗ್ ಕ್ವಿನೋನ್. ಓಕೆ, ಬೆನ್ಸೋ ಕ್ವಿನೋನ್ ತಯಾರಾಗಿಬಿಡತ್ತೆ. ಹಾಗಾಗಿ ಬೆನ್ಸೋ ಕ್ವಿನೋನ್ ಏನುಂಟು ಲಿಟ್ ಬಿಟ್ ಪಿಂಕ್ ಕಲರ್ನಲ್ಲಿರುತ್ತೆ. ಹಾಗಾಗಿ ಕಲರ್ಲೆಸ್ ಇರುವಂಥ ಫಿನಾಲ್ ಗ್ರ್ಯಾಜುವಲಿ ಪಿಂಕ್ ಕಲರ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ, ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ದಿಸ್ ಬೆನ್ಸೋ ಕ್ವಿನೋನ್ ಆಫ್ಟರ್ ಆಕ್ಸಿಡೇಷನ್. ಓಕೆ, ಸ್ವಲ್ಪ ಆಕ್ಸಿಡೈಸ್ ಆಗುವಂಥ ಟೆಂಡೆನ್ಸಿ ಉಂಟು ಅದಕ್ಕೆ ಫಿನಾಲಿಗೆ. ಸೊ ವೆನ್ ಇಟ್ ಕಮ್ಸ್ ಟು ಸೊಲ್ಯುಬಿಲಿಟಿ, ಓಕೆ, ವೆನ್ ಇಟ್ ಕಮ್ಸ್ ಟು ಸೊಲ್ಯುಬಿಲಿಟಿ ನೋಡಿದ್ರೆ, ಇಟ್ ಈಸ್ ಪಾರ್ಷಿಯಲಿ ಸಾಲ್ಯುಬಲ್ ಇನ್ ವಾಟರ್. ಇಟ್ಸ್ ಪಾರ್ಷಿಯಲಿ ಸಾಲ್ಯುಬಲ್ ಇನ್ ವಾಟರ್. ವಾಟರ್ನಲ್ಲಿ ಸ್ವಲ್ಪ ಸಾಲ್ಯುಬಲ್ ಇದೆ, ಕಂಪ್ಲೀಟಾಗಿ ಸಾಲ್ಯುಬಲ್ ಆಗೋದಿಲ್ಲ, ಬಟ್ ಪಾರ್ಷಿಯಲಿ ಸಾಲ್ಯುಬಲ್. ಇಟ್ ಈಸ್ ಫುಲ್ಲಿ ಸಾಲ್ಯುಬಲ್ ಇನ್ NaOH. ಓಕೆ, NaOHನಲ್ಲಿ ಕಂಪ್ಲೀಟಾಗಿ ಸಾಲ್ಯುಬಲ್ ಆಗುತ್ತೆ. ಸೊ ವಾಟರ್ನಲ್ಲಿ ಇಲ್ಲಿ ಸಾಲ್ಯುಬಲ್ ಆಗ್ತಾ ಉಂಟು, ಪಾರ್ಷಲಿನೇ ಇರ್ಬೋದು. ಸೊ ಸಾಲ್ಯುಬಲ್ ಆಗ್ತಾ ಉಂಟು ಹೇಳಾದರೆ, ಡೆಫಿನೆಟ್ಲಿ ದಟ್ ಈಸ್ ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ವಾಟರ್. ಏನಾಗುತ್ತೆ, ಲುಕ್, ದಿಸ್ ಈಸ್ ಫಿನಾಲ್. ಓಕೆ, ಸೊ ಇದನ್ನು ನಾನು ವಾಟರ್ ಅಂತ ಕನ್ಸಿಡರ್ ಮಾಡ್ತೇನೆ, H2O. ಇಲ್ಲಿ ಮತ್ತೊಂದು ಫಿನಾಲ್ ಮಾಲಿಕ್ಯೂಲ್ ಬರೆದ್ರೆ ಆವಾಗ ಏನಾಗುತ್ತೆ, ಹೈಡ್ರೋಜನ್ ಬಾಂಡಿಂಗಿಗೆ ಏನು ಕ್ರೈಟೀರಿಯಾ ಅಲ್ರಿ, ಆಕ್ಸಿಜನ್ ಇರಬೇಕು, ಅಥವಾ ಫ್ಲೂರಿನ್ ಇರಬೇಕು, ಅಥವಾ ನೈಟ್ರೋಜನ್ ಇರಬೇಕು. ಸೊ ನಮ್ಮ ಹೈಡ್ರೋಜನ್ ಏನುಂಟು, ಆಕ್ಸಿಜನಿಗೆ ಯಾವಾಗ ಡೈರೆಕ್ಟಾಗಿ ಕನೆಕ್ಟ್ ಹಾಕ್ಕೊಂಡಿರುತ್ತೋ ಡೆಫಿನೆಟ್ಲಿ ದೆರ್ ವಿಲ್ ಬಿ ಹೈಡ್ರೋಜನ್ ಬಾಂಡಿಂಗ್. ಹಾಗಾಗಿ ಈ ಹೈಡ್ರೋಜನ್ ಏನುಂಟು, ಇದರ ತಲೆ ಮೇಲೆ ಸ್ಲೈಟ್ ಪಾಸಿಟಿವ್ ಚಾರ್ಜ್ ಬಂದುಂಟು. ಯಾಕೆ, ಆಕ್ಸಿಜನ್ ಎಲೆಕ್ಟ್ರಾನ್ ವಿಡ್ರಾ ಮಾಡ್ತಾ ಇದೆ. ಎಲೆಕ್ಟ್ರಾನ್ ವಿಡ್ರಾ ಮಾಡ್ತಾ ಇದ್ದಕ್ಕೆ ಆಕ್ಸಿಜನ್ ತಲೆ ಮೇಲೆ ಮೈನಸ್ ಚಾರ್ಜ್ ಕ್ರಿಯೇಟ್ ಆಗಿರುತ್ತೆ. ಈ ಆಕ್ಸಿಜನ್ ಈ ಹೈಡ್ರೋಜನ್ ಎಲೆಕ್ಟ್ರಾನ್ ವಿಡ್ರಾ ಮಾಡ್ತಾ ಇರುತ್ತೆ, ಅದಕ್ಕಾಗಿ ಡೆಲ್ಟಾ ಮೈನಸ್ ಡೆಲ್ಟಾ ಪ್ಲಸ್. ಈ ಹೈಡ್ರೋಜನ್ದೂ ಎಲೆಕ್ಟ್ರಾನ್ ವಿಡ್ರಾ ಮಾಡ್ತಾ ಇರುತ್ತೆ, ಅದಕ್ಕಾಗಿ ಇಲ್ಲಿ ಡೆಲ್ಟಾ ಪ್ಲಸ್ ತಯಾರಾಗಿರುತ್ತೆ, ಇಲ್ಲಿ ಮತ್ತೊಂದು ಡೆಲ್ಟಾ ಮೈನಸ್ ತಯಾರಾಗಿರುತ್ತೆ. ಓಕೆ, ಒಂದೊಂದು ಬಾಂಡಿಂದ ಒಂದೊಂದು ಡೆಲ್ಟಾ ಮೈನಸ್ ತಯಾರಾಗಿರುತ್ತೆ ಈ ಆಕ್ಸಿಜನಿಗೆ. ಸೊ ಈ ಆಕ್ಸಿಜನ್ ಇಲ್ಲಿಂದ ವಿಡ್ರಾ ಮಾಡ್ತಾ ಉಂಟು, ಇದು ಡೆಲ್ಟಾ ಮೈನಸ್ ಆಗಿದೆ, ಇದು ಡೆಲ್ಟಾ ಪ್ಲಸ್ ಆಗಿದೆ. Therefore there exists very strong force of attraction between that H plus and this oxygen. ಈ H plus ಈ ಆಕ್ಸಿಜನ್ ಮಿಡ್ಲಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಉಂಟು. ಓಕೆ, ವಾಟರ್ ಜೊತೆ ಹೈಡ್ರೋಜನ್ ಬಾಂಡಿಂಗ್ ಇರೋದಕ್ಕೆ ಇಟ್ ಈಸ್ ಸಲ್ಯುಬಲ್ ಇನ್ ವಾಟರ್. ಬಟ್ ಹೈಡ್ರೋಜನ್ ಬಾಂಡಿಂಗ್ ಎಕ್ಸ್ಟೆಂಟ್ ಈಸ್ ನಾಟ್ ದ್ಯಾಟ್ ಮಚ್. ಸಿಕ್ಕಾಬಟ್ಟೆ ಎಕ್ಸ್ಟೆಂಟ್ನಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರೋದಿಲ್ಲ. ಇಲ್ಲಿ ನೋಡಿ, ಬಲ್ಕಿ ಗ್ರೂಪ್ ಇದೆ, ಬೆನ್ಸಿನ್ ರಿಂಗ್ ಇದೆ. ಹಾಗಾಗಿ ಸೊ ಇದು ಪಾರ್ಷಿಯಲಿ ಸಾಲ್ಯುಬಲ್ ಅಂತ ಕನ್ಸಿಡರ್ ಆಗುತ್ತೆ, ಅಂದರೆ ಕಂಪ್ಲೀಟ್ಲಿ ಸಾಲ್ಯುಬಲ್ ಆಗೋದಿಲ್ಲ, ಕಂಪ್ಲೀಟ್ಲಿ ಮಿಸಿಬಲ್ ಇರೋದಿಲ್ಲ. ಇಟ್ಸ್ ಪಾರ್ಷಿಯಲಿ ಸಾಲ್ಯುಬಲ್ ಇನ್ ವಾಟರ್. ಅದಾದಮೇಲೆ ಬಾಯ್ಲಿಂಗ್ ಪಾಯಿಂಟ್ ಕನ್ಸಿಡರ್ ಮಾಡಿದೆ. ಓಕೆ, ವೆನ್ ಯು ಕನ್ಸಿಡರ್ ಬಾಯ್ಲಿಂಗ್ ಪಾಯಿಂಟ್ ಕನ್ಸಿಡರ್ ಮಾಡ್ತಾ ಹೋದಾಗ ನೋಡಿರಿ, ಫಿನಾಲ್ ನಾನು ಈಗ ಬರೀದೆ. ಓಕೆ, ಫಿನಾಲ್ ಈಗ ಇಲ್ಲಿ ಈ ಟೈಪ್ ಇದೆ ಅಂತ ಇಟ್ಕೊಳ್ರಿ. ಫಿನಾಲ್ ಎರಡು ಫಿನಾಲ್ ಮಾಲಿಕ್ಯೂಲ್ ಮಿಡ್ಲಲ್ಲಿ ಯು ವಿಲ್ ಫೈಂಡ್ ಅಗೇನ್ ಹೈಡ್ರೋಜನ್ ಬಾಂಡಿಂಗ್. ದಟ್ ಇಸ್ ನಥಿಂಗ್ ಬಟ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇದೆ. ಓಕೆ, ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಬಿಕಾಸ್ ಆಫ್ ದಿಸ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್, ಸೊ ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಅಂದರೆ ವೆನ್ ಯು ಟೇಕ್ ಟಾಲಿನ್, ಓಕೆ, ನೀವು ಯಾವಾಗ ಟಾಲಿನ್ ತೊಗೊಳ್ತೀರೋ, ಟಾಲಿನ್ ಮತ್ತು ಫಿನಾಲಿನ ಬಾಯ್ಲಿಂಗ್ ಪಾಯಿಂಟ್ ಮೆನ್ಷನ್ ಮಾಡಿದರೆ,
ಟಾಲಿನ್ನಲ್ಲಿ ನೋ ಕ್ವೆಶನ್ ಆಫ್ ಹೈಡ್ರೋಜನ್ ಬಾಂಡಿಂಗ್, ಯಾಕೆ? ಸೊ ಆಕ್ಸಿಜನ್, ನೈಟ್ರೋಜನ್ ಅಥವಾ ಫ್ಲೂರಿನ್ ಇಲ್ಲ. ಓಕೆ, ಸೊ ಇಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಉಂಟು, ಹಾಗಾಗಿ ಹೈಡ್ರೋಜನ್ ಬಾಂಡಿಂಗ್ ಇದ್ದವರ ಬಾಯ್ಲಿಂಗ್ ಪಾಯಿಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಫಿನಾಲ್ ಈಸ್ ಹ್ಯಾವಿಂಗ್ ವೆರಿ ಕಂಪ್ಯಾರಿಟಿವ್ಲಿ ಹೈ ಬಾಯ್ಲಿಂಗ್ ಪಾಯಿಂಟ್ than that of aromatic hydrocarbons. Okay, so physical property ಆಯಿತು. ನೆಕ್ಸ್ಟ್ ಈಗ ಅವರ ಎಸಿಡಿಕ್ ಕ್ಯಾರೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋ. ಓಕೆ, ಫಿನಾಲ್ ಈಸ್ ಎಸಿಡಿಕ್ ಇನ್ ನೇಚರ್. ಓಕೆ, ಎಸಿಡಿಕ್ ನೇಚರ್ ಆಫ್ ಫಿನಾಲ್, ಎಸಿಡಿಕ್ ನೇಚರ್ ಆಫ್ ಫಿನಾಲ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗುವ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಫಿನಾಲಿಗೆ ಎಸಿಡಿಟಿ ಉಂಟು. ಓಕೆ, ಫಿನಾಲಿಗೆ ಏನುಂಟು? ಎಸಿಡಿಟಿ ಪ್ರಾಬ್ಲಮ್ ಉಂಟು. ಎಸಿಡಿಟಿ ಪ್ರಾಬ್ಲಮ್ ಇದ್ದರೆ ಅದೇನು ಮಾಡಬೇಕಂತ ಕೇಳಿದರೆ, ಫಿನಾಲಿಗೆ ನೀವೀಗ ವಾಟರ್ ಆ್ಯಡ್ ಮಾಡಿದರೆ, ಓಕೆ, ವೆನ್ ಯು ಪುಟ್ ದೆಮ್ ಇನ್ ವಾಟರ್ ಇಟ್ ಡಿಸೋಸಿಯೇಟ್. ಓಕೆ, ಫಿನಾಲ್ ಡಿಸೋಸಿಯೇಟ್ ಆಗುತ್ತೆ, ನಿಮಗೆ ಫಿನಾಕ್ಸೈಡ್ ಅಯಾನ್ ಬರುತ್ತೆ, ಒಂದು H+ ಅಯಾನ್ ಬರುತ್ತೆ. ಓಕೆ, ಸೊ ಅದು H+ ಅಯಾನ್ ಕೊಡೋದಕ್ಕೆ ನಾವು ಅದನ್ನು ಆ್ಯಸಿಡ್ ಅಂತ ಕನ್ಸಿಡರ್ ಮಾಡ್ತೇವೆ. ಓಕೆ, ಸೊ ನಾವು ಅದನ್ನು ಏನಂತ ಕರಿತೇವೆ? ಆ್ಯಸಿಡ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೇವೆ. ಇದು ಏನಿದು? ಇದು ಫಿನಾಕ್ಸೈಡ್ ಅಯಾನ್ ಅಂತ ಇದೆ. ಸೊ ಈಗ ಫಿನಾಲ್ H+ ಕೊಡ್ತು, ಫಿನಾಕ್ಸೈಡ್ ಏನಾಯಿತು? ಆ್ಯಸಿಡ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಫಿನಾಲ್ ಏನುಂಟು, ಇಟ್ಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ಸ್ಟ್ರಾಂಗ್ ಆ್ಯಸಿಡ್, ಅದು ಭಾಳ ಸ್ಟ್ರಾಂಗ್ ಆ್ಯಸಿಡ್ ಅಂತ ಕನ್ಸಿಡರ್ ಆಗೋದಿಲ್ಲ. ಓಕೆ, ಸೊ ಈಗ ಅದು H+ ಕೊಟ್ಟಿರುವಂಥ ಅದರ ಹಿಂದಿನ ರೀಸನ್. ಓಕೆ, ಫಿನಾಲ್ H+ ಕೊಡ್ತು ಆ್ಯಸಿಡ್, ಅದರ ಹಿಂದಿನ ರಹಸ್ಯ ಏನು ಅಂತ ಯಾರು ಕೇಳಿದರೆ, ಅದರ ಹಿಂದಿನ ರಹಸ್ಯ ಏನು ಭಾಳ ದೊಡ್ಡದೇನಲ್ಲ. ಫಿನಾಲ್ ಸ್ಟೆಬಿಲಿಟಿಗೋಸ್ಕರ H+ ಕೊಟ್ಟುಂಟು. ಓಕೆ, ಯಾಕೆಂದರೆ ಫಿನಾಲ್ H+ ಕೊಡದೆ ಫಿನಾಲ್ ಆಗೇ ಇದ್ದಿದ್ದರೆ ಅದು ಲೆಸ್ ಸ್ಟೇಬಲ್ ಆಗಿರುತ್ತೆ. ಸೊ ಫಿನಾಲ್ ಯಾವಾಗ H+ ರಿಲೀಸ್ ಮಾಡಿ ಫಿನಾಕ್ಸೈಡ್ ಅಯಾನ್ ಆಗುತ್ತಾ, ಫಿನಾಲ್ಗಿಂತನೂ ಫಿನಾಕ್ಸೈಡ್ ಅಯಾನ್ ಮೋರ್ ಸ್ಟೇಬಲ್ ಇರುತ್ತೆ. ಸೊ ನಾನು ಹೇಳ್ತಾ ಇರೋದಲ್ಲ, ಅದನ್ನು ಫ್ಯಾಕ್ಟ್ಸ್ ಹೇಳುತ್ತೆ. ಈಗ ನೋಡ್ರಿ, ಇದು ಫಿನಾಲ್. ಓಕೆ, ದಿಸ್ ಈಸ್ ವಾಟ್ ಫಿನಾಲ್. ಫಿನಾಲಿನ ರೆಸೊನೇಟಿಂಗ್ ಸ್ಟ್ರಕ್ಚರ್ ನೀವು ನೋಡಿದರೆ, ಓಕೆ, ವೆನ್ ಯು ಅಬ್ಸರ್ವ್ ಇಟ್ಸ್ ರೆಸೊನೇಟಿಂಗ್ ಸ್ಟ್ರಕ್ಚರ್, ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಉಂಟು. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಕೆಳಗಡೆ ಬಂದು ಡಬಲ್ ಬಾಂಡ್ ಮಾಡುತ್ತೆ, ಈ ಬಾಂಡ್ ಹೊರಗಡೆ ಬಂದುಬಿಟ್ಟು ಚಾರ್ಜ್ ಆಗುತ್ತೆ. ಓಕೆ, ಆವಾಗ ನಿಮಗೆ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ, 2 ಬಾಂಡ್ ಟಚ್ ಮಾಡಲಿಲ್ಲ. ಸೊ ಇಲ್ಲಿ 2 ಬಾಂಡ್ ಆಯಿತು. ಆಕ್ಸಿಜನ್ಗೆ ಯಾವಾಗ 3 ಬಾಂಡ್ ಆಗುತ್ತೋ ಆಕ್ಸಿಜನ್ ತಲೆ ಮೇಲೆ ಪ್ಲಸ್ ಚಾರ್ಜ್ ಬಂತು, ಬಾಂಡ್ ಹೊರಗಡೆ ಬಂದುಬಿಟ್ಟು ನೆಗೆಟಿವ್ ಚಾರ್ಜ್ ಆಗಿದೆ. ಓಕೆ, ಬಾಂಡ್ ಹೊರಗಡೆ ಬಂದುಬಿಟ್ಟು ಏನಾಗಿದೆ? ನೆಗೆಟಿವ್ ಚಾರ್ಜ್ ಆಗಿದೆ. ನೆಕ್ಸ್ಟ್ ಈ ನೆಗೆಟಿವ್ ಚಾರ್ಜ್ ಒಳಗಡೆ ಹೋಗಿ ಬಾಂಡ್ ಆಗುತ್ತೆ, ಬಾಂಡ್ ಹೊರಗಡೆ ಬಂದು ನೆಗೆಟಿವ್ ಚಾರ್ಜ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ವೆರಿ ಸಿಂಪಲ್. ತಲೆ ಮೇಲೆ ಏನೂ ವೇರಿಯೇಷನ್ ಆಗಲಿಲ್ಲ, ಆ್ಯಸ್ ಇಟ್ ಈಸ್ ಸೇಮ್ ಇದೆ ಕಂಡೀಷನ್. ಓಕೆ, ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ ಇತ್ತು, ಅದು ಒಳಗಡೆ ಹೋಗಿ ಒಂದು ಬಾಂಡ್ ಆಗಿದೆ. ಈ ಬಾಂಡ್ ಏನಿತ್ತು ಅದು ಹೊರಗಡೆ ಹೋಗಿ ನೆಗೆಟಿವ್ ಚಾರ್ಜ್ ಆಗಿದೆ. ಓಕೆ, ಈ ಬಾಂಡನ್ನು ನಾನು ಟಚ್ ಮಾಡಲಿಲ್ಲ. ನೆಕ್ಸ್ಟ್ ಇಲ್ಲೇನು ನೆಗೆಟಿವ್ ಚಾರ್ಜ್ ಇದೆ, ಆ ನೆಗೆಟಿವ್ ಚಾರ್ಜ್ ಒಳಗಡೆ ಹೋಗಿ ಬಾಂಡ್ ಆಗುತ್ತೆ, ಬಾಂಡ್ ಹೊರಗಡೆ ಬಂದುಬಿಟ್ಟು ನೆಗೆಟಿವ್ ಚಾರ್ಜ್ ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ರೆಸೊನೆನ್ಸ್. ಓಕೆ, ಸೊ ತಲೆ ಮೇಲೆ ಏನೂ ವೇರಿಯೇಷನ್ ಇಲ್ಲ, ಪ್ಲಸ್ ಚಾರ್ಜ್ ಹಾಗೆ ಇದೆ. ಸೊ ಈ ಬಾಂಡ್ ಟಚ್ ಮಾಡಲಿಲ್ಲ, ಈ ನೆಗೆಟಿವ್ ಚಾರ್ಜ್ ಒಳಗಡೆ ಹೋಗಿದೆ, ಬಾಂಡ್ ಆಯಿತು. ಸೊ ಬಾಂಡ್ ಹೊರಗಡೆ ಬಂದಿದೆ, ಅದೇನಾಗಿದೆ ಈಗ? ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ಸೊ ಲಾಸ್ಟ್ಲಿ ಏನಾಗುತ್ತೆ? ಲಾಸ್ಟ್ ಸ್ಟೆಪ್ನಲ್ಲಿ ಈ ನೆಗೆಟಿವ್ ಚಾರ್ಜ್ ಅಗೇನು ಒಳಗಡೆ ಹೋಯಿತು, ಈ ಬಾಂಡ್ ಅಗೇನು ಆಕ್ಸಿಜನ್ ಮೇಲ್ಗಡೆ ಬಂತು. ಸೊ ಆವಾಗ ನೋಡ್ರಿ, ಈ ಬಾಂಡ್ ಹಾಗೆ ಇದೆ, ಈ ಬಾಂಡ್ ಹಾಗೆ ಇದೆ, ನೆಗೆಟಿವ್ ಚಾರ್ಜ್ ಒಳಗಡೆ ಬಂತು, ಡಬಲ್ ಬಾಂಡ್ ಇದ್ದಿದ್ದು ಸಿಂಗಲ್ ಬಾಂಡ್ ಆಯಿತು. ಸೊ ಡಬಲ್ ಬಾಂಡ್ ಇದ್ದಿದ್ದು ವಾಪಸ್ ಅದು ಆಕ್ಸಿಜನ್ ತಲೆ ಮೇಲೆ ಹೋಗಿ ಲೋನ್ ಪೇರ್ ಆಗಿರುತ್ತೆ. ಸೊ ದಿಸ್ ಈಸ್ ದ ರೆಸೊನೇಟಿಂಗ್ ಸ್ಟ್ರಕ್ಚರ್ ಆಫ್ ಫಿನಾಲ್. ಓಕೆ, ಫಿನಾಲಿನ ರೆಸೊನೇಟಿಂಗ್ ಸ್ಟ್ರಕ್ಚರ್ ಇದು. This is the resonating structure of what? Phenol. ಈಗ when you observe resonating structure of that phenoxide ion, okay, ಇದು phenoxide ion. ಫಿನಾಕ್ಸೈಡ್ ಅಯಾನ್ ಈಗ ರೆಸೊನೆನ್ಸ್ನಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರುತ್ತೆ ಅಂತ ನೋಡಿದರೆ, ನೋಡಿರಿ, ನೆಗೆಟಿವ್ ಚಾರ್ಜ್ ಕೆಳಗಡೆ ಬಂತು, ಬಾಂಡ್ ಹೊರಗಡೆ ಬಂತು. ಓಕೆ, ನೆಗೆಟಿವ್ ಚಾರ್ಜ್ ಕೆಳಗಡೆ ಬಂದ ಕೂಡಲೇ ಇಲ್ಲಿ ಡಬಲ್ ಬಾಂಡ್ ಆಯಿತು. ಈ ಬಾಂಡ್ ಟಚ್ ಮಾಡಲಿಲ್ಲ, ಈ ಬಾಂಡ್ ಟಚ್ ಮಾಡಲಿಲ್ಲ, ಇಲ್ಲಿರುವಂಥ ಬಾಂಡ್ ಹೊರಗಡೆ ಬಂದುಬಿಟ್ಟು ನೆಗೆಟಿವ್ ಚಾರ್ಜ್ ಆಗಿದೆ. ಓಕೆ, ಸೊ ಈಗ ಇಲ್ಲಿ ಏನಾಗಿದೆ? ನೆಗೆಟಿವ್ ಚಾರ್ಜ್ ಈಗ ಒಳಗಡೆ ಹೋಗಬೇಕು, ಬಾಂಡ್ ಹೊರಗಡೆ ಬರಬೇಕು. ಓಕೆ,
ಆವಾಗ ಇಲ್ಲಿ ತಲೆ ಮೇಲೆ ಡಬಲ್ ಬಾಂಡು ಆ್ಯಸ್ ಇಟ್ ಈಸ್, ಈ ಬಾಂಡ್ ಟಚ್ ಮಾಡಲಿಲ್ಲ, ನೆಗೆಟಿವ್ ಚಾರ್ಜ್ ಈಗ ಒಳಗಡೆ ಹೋಗಿದೆ, ಬಾಂಡ್ ಹೊರಗಡೆ ಬಂದಿದೆ. ನೆಕ್ಸ್ಟ್ ಈ ನೆಗೆಟಿವ್ ಚಾರ್ಜ್ ಒಳಗಡೆ ಹೋಯಿತು, ಬಾಂಡ್ ಹೊರಗಡೆ ಬಂತು. ಸೊ ಈಗ ಇಲ್ಲಿ ತಲೆ ಮೇಲೆ ಡಬಲ್ ಬಾಂಡು ಆ್ಯಸ್ ಇಟ್ ಈಸ್. ಓಕೆ, ಸೊ ಆಕ್ಸಿಜನ್ ಮೇಲೆ ಯಾವುದೇ ರೀತಿ ಪ್ಲಸ್ ಚಾರ್ಜ್ ಬರೀತಾ ಇಲ್ಲ ನಾನು. ಇಲ್ಲಿ ಆಕ್ಸಿಜನ್ನಿಗೆ 3 ಬಾಂಡ್ ಆಗಿರೋದಕ್ಕೆ ಆಕ್ಸಿಜನ್ ತಲೆ ಮೇಲೆ ಪ್ಲಸ್ ಚಾರ್ಜ್ ಇದೆಯೇ ಹೊರತು ಇಲ್ಲಿ ಆಕ್ಸಿಜನ್ನಿಗೆ 2 ಬಾಂಡ್ ಉಂಟು. ಸೊ ಡೋಂಟ್ ರೈಟ್ ಪ್ಲಸ್ ಚಾರ್ಜ್. ಓಕೆ, ನೋಡಿರಿ ಇಲ್ಲಿ ಬಾಂಡ್ ಆ್ಯಸ್ ಇಟ್ ಈಸ್ ಆಗಿದೆ, ನೆಗೆಟಿವ್ ಚಾರ್ಜ್ ಒಳಗಡೆ ಹೋಗಿ ಬಾಂಡ್ ಆಯಿತು, ಬಾಂಡ್ ಹೊರಗಡೆ ಬಂದುಬಿಟ್ಟು ನೆಗೆಟಿವ್ ಚಾರ್ಜ್ ಆಯಿತು. ಸೊ ಲಾಸ್ಟ್ ಸ್ಟೆಪ್ನಲ್ಲಿ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಒಳಗಡೆ ಹೋಗಿಬಿಟ್ಟು ಬಾಂಡ್ ಆಗುತ್ತೆ, ಬಾಂಡ್ ಮೇಲ್ಗಡೆ ಬಂದುಬಿಟ್ಟು O ಮೈನಸ್. ಓಕೆ, ಬಾಂಡ್ ಸೊ ಮೇಲ್ಗಡೆ ಹೋಗ್ಬಿಟ್ಟು O ಮೈನಸ್. ದಿಸ್ ಈಸ್ ದ ರೆಸೋನೇಟಿಂಗ್ ಸ್ಟ್ರಕ್ಚರ್ ಆಫ್ ಫಿನಾಕ್ಸೈಡ್ ಅಯಾನ್. ಓಕೆ, ಫಿನಾಕ್ಸೈಡ್ ಅಯಾನ್ ಈ ಟೈಪ್ ಇರುತ್ತೆ, ಇಂಟರ್ನಲ್ ಈ ಟೈಪ್ ಮೂವ್ಮೆಂಟ್ನಲ್ಲಿ ಇರುತ್ತೆ, ಎಲೆಕ್ಟ್ರಾನ್ಸ್ ಎಲ್ಲ. ಫಿನಾಲ್ ಇದ್ದರೆ ಈ ಟೈಪ್ ಮೂವ್ಮೆಂಟ್ನಲ್ಲಿ ಇರುತ್ತೆ. ಸೊ ಫಿನಾಲ್ ನಲ್ಲಿ H+ ರಿಲೀಸ್ ಆಗದೇ ಇದ್ದಾಗ, H+ ರಿಲೀಸ್ ಆಗದೇ ಇದ್ದಾಗ ನೋಡಿರಿ ಆಕ್ಸಿಜನ್ ತಲೆ ಮೇಲೆ ಸೊ ಎಲ್ಲ ಕಡೆ ಪಾಸಿಟಿವ್ ಚಾರ್ಜ್ ಉಂಟು. ಸೊ ಆಕ್ಸಿಜನ್ ಹೇಳೋದು ಸೆಕೆಂಡ್ ಮೋಸ್ಟ್ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಇನ್ ಅವರ್ ಪೀರಿಯಾಡಿಕ್ ಟೇಬಲ್. ನಮ್ಮ ಹೋಲ್ ಪೀರಿಯಾಡಿಕ್ ಟೇಬಲ್ನಲ್ಲಿ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್, ಸೆಕೆಂಡ್ ಮೋಸ್ಟ್ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್. ಅದರ ತಲೆ ಮೇಲೆ ಪಾಸಿಟಿವ್ ಚಾರ್ಜ್ ಅದಕ್ಕೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಸೊ ಅದೇ ಒಂದು H+ ಅದು ಕೊಟ್ಬಿಟ್ರೆ, ಓಕೆ, ಒಂದು H+ ಕೊಟ್ಬಿಟ್ರೆ ಅದು ಫಿನಾಕ್ಸೈಡ್ ಅಯಾನ್ ಆದರೆ ನೋಡಿರಿ ಆಕ್ಸಿಜನ್ ತಲೆ ಮೇಲೆ ಒಂದೇ ಒಂದು ಸಿಂಗಲ್ ಕೇಸ್ನಲ್ಲಿ ಪಾಸಿಟಿವ್ ಚಾರ್ಜ್ ಇಲ್ಲ. ಸೊ ಇಟ್ ವಾಸ್ more stable. Okay, phenoxide ion is more resonance stabilized than phenol. ಹಾಗಾಗಿ ಟು ಗೆಟ್ ಮೋರ್ ಸ್ಟೆಬಿಲಿಟಿ ಅದೊಂದು H+ ಅನ್ನು ಕೊಟ್ಟುಬಿಡತ್ತೆ. H+ ಅನ್ನು ಕೊಟ್ಟಿದ್ದಕ್ಕೆ ಅದನ್ನು ನಾವೇನಂತ ಕರಿತೇವೆ, ಆ್ಯಸಿಡ್ ಅಂತ ಕರಿತೇವೆ. ಬಟ್ ಫಿನಾಲ್ ಈಸ್ ನಾಟ್ ಎ ಸ್ಟ್ರಾಂಗ್ ಆ್ಯಸಿಡ್. ಓಕೆ, ಭಾಳ ಸ್ಟ್ರಾಂಗ್ ಆ್ಯಸಿಡ್ ಅಲ್ಲ, ಅದು ವೀಕ್ ಆ್ಯಸಿಡ್. ಸೊ ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಆ್ಯಸಿಡ್ ಹೇಳುವಂಥದ್ದು ಹೇಗೆ ಗೊತ್ತಾಗುತ್ತೆ ನಮಗೆ ಅಂತ ಕೇಳಿದರೆ, ಈಗ when you take any carboxylic acid, okay, carboxylic acid ತಗೊಳ್ರಿ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗಿಂತ ಲಿಟಲ್ ಬಿಟ್ ಲೆಸ್ ಅಸಿಡಿಕ್ H2CO3 ಕಾರ್ಬೋನಿಕ್ ಆ್ಯಸಿಡ್ ಅಂತ ಬರುತ್ತೆ. ಸೊ ಯಾವಾಗ ಕಾರ್ಬಾಕ್ಸಿಲಿಕ್ ಆ್ಯಸಿಡಿಗೆ ಅಥವಾ ಕಾರ್ಬೋನಿಕ್ ಆ್ಯಸಿಡಿಗೆ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್ ಈ ಟೈಪ್ ಆ್ಯಡ್ ಮಾಡ್ತೀರೋ, ಈ ಕಾರ್ಬೋನೇಟ್ನಲ್ಲಿರುವಂಥ CO2 ಗ್ಯಾಸ್ ಲಿಬರೇಟ್ ಆಗಿಬಿಡುತ್ತೆ. ಓಕೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಏನಾಗುತ್ತೆ, ಕರೆಸ್ಪಾಂಡಿಂಗ್ ಸಾಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಈ ಕಾರ್ಬೋನೇಟನ್ನು ಅದು ಒಡೆದು CO2 ಗ್ಯಾಸನ್ನು ಲಿಬರೇಟ್ ಮಾಡುತ್ತೆ. ಸೊ ನಮಗೆ ಕಂಟಿನ್ಯೂಸ್ ಆಗಿ CO2 ಗ್ಯಾಸ್ ಲಿಬರೇಟ್ ಆಗ್ತಾ ಇರುತ್ತೆ, ಗುಳ್ಳೆ 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 ಬರುತ್ತೆ, ಎಫರ್ವೆಸೆನ್ಸ್ ಅಂತ ಕರೀತಾರೆ. ಓಕೆ, ಸೊ ಈ H2CO3 ಇರ್ಬೋದು ಅಥವಾ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇರ್ಬೋದು, ಕಂಟಿನ್ಯೂಸ್ಲಿ CO2ನ ಲಿಬರೇಟ್ ಮಾಡ್ತಾರೆ ಕಾರ್ಬೋನೇಟಿಂದ. ಅದೇ ಫಿನಾಲ್ ತೊಗೊಂಡ್ಬಿಟ್ಟು, ಓಕೆ, ಇಫ್ ಯು ಟೇಕ್ ಫಿನಾಲ್, ಇಫ್ ಯು ಆ್ಯಡ್ ಸೋಡಿಯಂ ಕಾರ್ಬೋನೇಟ್, ಸೊ ವಿಲ್ ನಾಟ್ ಗೆಟ್ ಎಫರ್ವೆಸೆನ್ಸ್, CO2 ಲಿಬರೇಟ್ ಮಾಡೋದಿಲ್ಲ. ಕೇಳ್ತಾರೆ, CET-ನಲ್ಲೂ ಕೇಳ್ಬೋದು, ಥಿಯರಿ ಎಕ್ಸಾಮ್ನಲ್ಲೂ ಕೇಳ್ಬೋದು. ಸೊ ವೈ ಫಿನಾಲ್ ಡಸಂಟ್ ಲಿಬರೇಟ್ CO2 ಫ್ರಮ್ ಸೋಡಿಯಂ ಕಾರ್ಬೋನೇಟ್ ಅಂತ ಕೇಳಿದರೆ, ಫಿನಾಲ್ ಇಸ್ ಎ ವೀಕ್ ಆ್ಯಸಿಡ್ ಅಂತ ಹೇಳಬೇಕು. ಸೊ ನೋಡಿರಿ, ಇದೊಂದು ವೀಕ್ ಬೇಸ್, ಇದೊಂದು ವೀಕ್ ಆ್ಯಸಿಡ್. ಓಕೆ, ಸೊ ಅಷ್ಟು ಸ್ಟ್ರೆಂತ್ ಇರೋದಿಲ್ಲ, CO2 ಲಿಬರೇಟ್ ಮಾಡೋಷ್ಟು, CO2 ಬ್ರೇಕ್ ಮಾಡೋಷ್ಟು ಸ್ಟ್ರೆಂತ್ ಫಿನಾಲಿಗೆ ಇಲ್ಲ. ದೇರ್ಫೋರ್ ಫಿನಾಲ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ವೀಕ್ ಆ್ಯಸಿಡ್ ಅಂತ ಕನ್ಸಿಡರ್ ಆಗುತ್ತೆ. ಈಗ ಕೆಲವೊಂದು ಗ್ರೂಪು ಎಸಿಡಿಕ್ ಕ್ಯಾರೆಕ್ಟರನ್ನು ಜಾಸ್ತಿ ಮಾಡ್ಬೋದು, ಕೆಲವೊಂದು ಗ್ರೂಪು ಎಸಿಡಿಕ್ ಕ್ಯಾರೆಕ್ಟರನ್ನು ಕಡಿಮೆ ಕೂಡ ಮಾಡ್ಬೋದು. ಈಗ ಇಲ್ಲಿ ಫಿನಾಲ್ ಇದೆ. ಓಕೆ, ಇಲ್ಲಿ ಫಿನಾಲ್ ಇದೆ. ಸೊ ಅದರ ಆ ಫಿನಾಲಿಗೆ ಒಂದು NO2 ಗ್ರೂಪನ್ನು ಆ್ಯಡ್ ಮಾಡಿರ್ತೇನೆ. ಓಕೆ, ಒಂದು NO2 ಗ್ರೂಪನ್ನು ಆ್ಯಡ್ ಮಾಡಿದ್ದೇನೆ ನಾನು. ಸೊ ಅದೇ ಫಿನಾಲಿಗೆ ಒಂದು CH3 ಗ್ರೂಪನ್ನು ಆ್ಯಡ್ ಮಾಡಿದ್ದೇನೆ. ಓಕೆ, ಸೊ ಈಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ, ಓಕೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಏನುಂಟು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇನ್ಕ್ರೀಸಸ್ ದ ಅಸಿಡಿಟಿ. ಅಸಿಡಿಟಿ ಆಫ್ ಫಿನಾಲ್ ಅಂತಲ್ಲ, ಅದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ಒಂದು NO2 ಗ್ರೂಪ್ ಇದ್ದಿದ್ರೆ ಅದರದ್ದು ಜಾಸ್ತಿ ಆಗಿರುತ್ತೆ, ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ. ಜನರಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇನ್ಕ್ರೀಸಸ್ acidity. Similarly, electron donating group, okay, electron donating group decreases acidic character. ಯಾಕೆ, ಈಗ NO2 ವಿಡ್ರಾಯಿಂಗ್, ಸೊ NO2 ಹೇಳುವಂಥದ್ದು ಇಲ್ಲಿರುವಂಥ ಎಲೆಕ್ಟ್ರಾನ್ ಡೆನ್ಸಿಟಿನ ವಿಡ್ರಾ ಮಾಡ್ತಾ ಇರಬೇಕಾದ್ರೆ ಅವಾಗ ನಾವು H ಅನ್ನು ತಗೊಂಡು ಹೋಗೋದು ಭಾಳ ಈಸಿ.
ಓಕೆ. ಸೊ ಈಗ CH3 ಹೇಳೋದು ಎಲೆಕ್ಟ್ರಾನ್ ಡೊನೇಟಿಂಗ್. ಇದು ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಮಾಡಬೇಕಾದ್ರೆ ಬಾಂಡ್ ಸ್ಟ್ರಾಂಗ್ ಆಗ್ತಾ ಇರುತ್ತೆ, ಹೆಚ್ಚನ್ನು ತೊಗೊಂಡು ಹೋಗೋದು ಕಷ್ಟ. ಸೊ ಹಾಗಾಗಿ ಔಟ್ ಆಫ್ ನೈಟ್ರೋಫಿನಾಲ್, ಓಕೆ, ಫಿನಾಲ್ ಆ್ಯಂಡ್ ಕ್ರೆಜಾಲ್ ವಿಚ್ ಒನ್ ಈಸ್ ಮೋರ್ ಎಸಿಡಿಕ್, ಯಾವುದು ಬೇಗನೆ H+ ಕೊಡುವಂಥದ್ದು ಅಂತ ಕೇಳಿದ್ರೆ ನೀವು ಪಟ್ನೆ ಹೇಳಿಬಿಡ್ಬೋದು ನೈಟ್ರೋ ಸಬ್ಸ್ಟಿಟ್ಯೂಟೆಡ್ ಫಿನಾಲ್ಸ್ ಆರ್ ಮೋರ್ ಎಸಿಡಿಕ್ ದ್ಯಾನ್ ದಿಸ್ ಕ್ರೆಜಾಲ್. ಓಕೆ, ಕ್ರೆಜಾಲ್ಗಿಂತ ನೈಟ್ರೋಫಿನಾಲ್ ಏನುಂಟು ಮೋರ್ ಎಸಿಡಿಕ್. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ, ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಈ ನೈಟ್ರೋಫಿನಾಲ್ನಲ್ಲಿ ಯಾರು ಮೋರ್ ಎಸಿಡಿಕ್? ಆರ್ಥೋನೈಟ್ರೋಫಿನಾಲ್ ಮೋರ್ ಎಸಿಡಿಕ್, ಪ್ಯಾರಾನೈಟ್ರೋಫಿನಾಲ್ ಮೋರ್ ಎಸಿಡಿಕ್, ಅಥವಾ ಮೆಟಾನೈಟ್ರೋಫಿನಾಲ್ ಮೋರ್ ಎಸಿಡಿಕ್ ಅಂತ ಕೇಳಿದ್ರೆ ನೀವೇನು ನೆನ್ಪಿಟ್ಕೋಬೇಕು? ಪಾಮ್ ಅಂತಂದರೆ ಪ್ಯಾರಾ ಐಸೋಮರ್ಸ್, ಪ್ಯಾರಾನೈಟ್ರೋಫಿನಾಲ್ ಮೋರ್ ಎಸಿಡಿಕ್ ದ್ಯಾನ್ ಆರ್ಥೋನೈಟ್ರೋಫಿನಾಲ್ ದ್ಯಾನ್ ಮೆಟಾನೈಟ್ರೋಫಿನಾಲ್. ಓಕೆ, ಹೀಗೆ ನೆನ್ಪಿಟ್ಕೊಳ್ಳೋದಷ್ಟೇ. ನೆಕ್ಸ್ಟ್ ಕ್ರೆಜಾಲ್ ಕೊಟ್ಟಿದ್ದಿದ್ರೆ, ಇಫ್ ಕ್ರೆಜಾಲ್ ಈಸ್ ಗಿವನ್, ಓಕೆ, ಕ್ರೆಜಾಲ್ ಈಗ OH ಕೊಟ್ಟಿದ್ದಾರೆ, ಅದಕ್ಕೊಂದು CH3 ಕೊಟ್ಟಿದ್ದಾರೆ ಅಂತ ಇದ್ದರೆ ಆವಾಗ ಆರ್ಥೋನ, ಮೆಟಾನ, ಪ್ಯಾರಾನ ಅಂತ ಕೇಳಿದ್ರೆ ಆವಾಗ OPM ಅಂತ ನೆನ್ಪಿಟ್ಕೋಬೇಕು ನೀವು. ಓಕೆ, OPM ಅಂತಂದರೆ ಆರ್ಥೋ ಸಬ್ಸ್ಟಿಟ್ಯೂಟೆಡ್, ಸರಿ ರಿವರ್ಸ್ ಬರಿಬೇಕು ನಾನು, MPO ಅಂದರೆ ಮೆಟಾ ಸಬ್ಸ್ಟಿಟ್ಯೂಟೆಡ್ ಕ್ರೆಜಾಲ್ಸ್ ಏನುಂಟು ಜಾಸ್ತಿ ಎಸಿಡಿಕ್ ಇರುತ್ತೆ. ನೆಕ್ಸ್ಟ್ ಕಮ್ಸ್ ಪ್ಯಾರಾ, ನೆಕ್ಸ್ಟ್ ಕಮ್ಸ್ ಆರ್ಥೋ. ಓಕೆ, ಇನ್ನು ಅವರ ಎಸಿಡಿಕ್ ಕ್ಯಾರೆಕ್ಟರ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಮೆನ್ಷನ್ ಮಾಡೋದಿದೆ. CET JE ಲೆವೆಲ್ನಲ್ಲಿ. ದಿಸ್ ಕ್ಲಾಸ್ ಅಂದರೆ ಇಷ್ಟೇ ಸಾಕು, ನಾವು ಇಷ್ಟೇ ನೋಡುವ. ನೆಕ್ಸ್ಟ್